ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಅರಿವು ಯೂಟ್ಯೂಬ್ ಅಕಾಡೆಮಿಗೆ ತಮಗೆ ಸ್ವಾಗತವನ್ನು ಕೋರ್ತಾ, ಹಿಂದಿನ ತರಗತಿಯಲ್ಲಿ ನಾವು 1935ರ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ನಡೆದಂಥ ರಾಷ್ಟ್ರೀಯ ಚಳುವಳಿಯ ಪ್ರಮುಖ ಘಟನಾವಳಿಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ನಾವು ನೋಡಿದ್ದೇನು ಅಂತಾರೆ, ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ಕೊಟ್ಟಾಗ ಭಾರತೀಯರಿಂದ ಸೈಮನ್ ಆಯೋಗ ತಿರಸ್ಕಾರಗೊಂಡಿತು, ಅಥವಾ ಸೈಮನ್ ಆಯೋಗವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಎಲ್ಲ ಸ್ವತಂತ್ರ ಹೋರಾಟಗಾರರೂ ಕೂಡ ತಿರಸ್ಕಾರ ಮಾಡಿದರು. ಜೊತೆಗೆ ಅವತ್ತಿನ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಬರ್ಕೆನ್ಹೆಡ್ ಭಾರತೀಯರ ಮುಂದೆ, ಅದರಲ್ಲೂ ಕಾಂಗ್ರೆಸ್ಸಿನ ಮುಂದೆ ಒಂದು ಸವಾಲನ್ನು ಎಸೆದ. ಎಲ್ಲ ಪಕ್ಷಗಳು ಒಪ್ಪಿಕೊಳ್ಳುವಂಥ ಒಂದು ವರದಿಯನ್ನು, ಸಂವಿಧಾನಿಕ ಸುಧಾರಣೆಯನ್ನು ತಯಾರು ಮಾಡಿ ತೋರಿಸಿ ಅಂಥೇಳಿ ಅದಕ್ಕೆ ತಕ್ಕ ಹಾಗೆ ಮೋತಿಲಾಲ್ ನೆಹರು ಅವರ ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ನೆಹರು ವರದಿಗೆ ವಿರುದ್ಧವಾಗಿ ಮೊಹಮ್ಮದ್ ಅಲಿ ಜಿನ್ನಾ ತನ್ನದೇ ಆದಂಥ 14 ಅಂಶಗಳ ಬೇಡಿಕೆಯನ್ನು ಮುಂದಿಟ್ಟಿದ್ದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಇನ್ನು ಈ ದಿನದ ತರಗತಿಯಲ್ಲಿ ನಾವು 1935ರ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಮುಂಚೆ ಇನ್ನೂ ಕೆಲವೊಂದಿಷ್ಟು ಘಟನಾವಳಿಗಳು ನಡೆದವು. ಅವುಗಳಲ್ಲಿ ಅತಿ ಪ್ರಮುಖವಾಗಿರೋದು ಯಾವುದು ಅಂತಾರೆ, ಒಂದು ಇರ್ವಿನ್ ಘೋಷಣೆ ಇರಬಹುದು, ಇಲ್ಲ ಕಾನೂನು ಭಂಗ ಚಳುವಳಿ, ಮತ್ತು ದಂಡಿ ಉಪ್ಪಿನ ಸತ್ಯಾಗ್ರಹ, ಮತ್ತು ಕೊನೆಯದಾಗಿ ನೋಡೋದು ಯಾವುದು ಅಂದರೆ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ಅವುಗಳ ಕುರಿತು ಈ ದಿನದ ತರಗತಿಯಲ್ಲಿ ತಮ್ಮ ಜೊತೆಗೆ ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಿದ್ದು, ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಇಲ್ಲಿರುವಂಥ ಮಾಹಿತಿಯನ್ನು ತಾವು ಚೆನ್ನಾಗಿ ಬಳಸ್ಕೊತಿದ್ದೀರಿ, ತಮ್ಮ ಪರೀಕ್ಷೆಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿರುವಂಥ ವಿಡಿಯೋ ತಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಆಗಲೇ ಹೇಳಿದಾಗೆ ನೆಹರು ವರದಿಯನ್ನು ಕೊಟ್ಟಿದ್ದು 1928ರಲ್ಲಿ. ಆ ವರದಿಯಲ್ಲಿ ಬ್ರಿಟಿಷರಿಗೆ ಏನು ಎಚ್ಚರಿಕೆಯನ್ನು ಕೊಡಲಾಗಿತ್ತು ಅಂತಂದರೆ, ಕಾಂಗ್ರೆಸ್ ಪಕ್ಷ ಡಿಸೆಂಬರ್ 31, 1928ರ ಒಳಗಾಗಿ ಬ್ರಿಟಿಷರು ಏನು ಮಾಡಬೇಕು ಅಂತಂದರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಬೇಕು, ಅಂದರೆ ಸ್ವಾಯತ್ತ ಆಡಳಿತ, ನಮ್ಮ ಆಡಳಿತವನ್ನು ನಾವು ಆಳ್ವಿಕೆ ಮಾಡಿಕೊಳ್ಳುವ ಅಧಿಕಾರ ಕೊಡಬೇಕು. ಒಂದು ವೇಳೆ ಬ್ರಿಟಿಷರು ಡಿಸೆಂಬರ್ 31, 1928ರ ಒಳಗಡೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡದೇ ಇದ್ದರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಅಖಂಡ ಭಾರತದಲ್ಲಿ ಅಹಿಂಸಾತ್ಮಕ ಹೋರಾಟ ಪ್ರಾರಂಭಿಸೋದಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೂ ಕೂಡ ಬ್ರಿಟಿಷರು ಭಾರತೀಯರಿಗೆ ಸ್ವಾಯತ್ತ ಆಡಳಿತವನ್ನು ಕೊಡಲಿಲ್ಲ. ಇದು ನಮಗೆ ಗೊತ್ತಿರಲಿ. ಇನ್ನು ಲಾರ್ಡ್ ಇರ್ವಿನ್ ಅವತ್ತು ಭಾರತದ ವೈಸ್ರಾಯ್ ಆಗಿದ್ದ. ಈತ 1929 ಅಕ್ಟೋಬರ್ 31ಕ್ಕೆ ಒಂದು ಘೋಷಣೆಯನ್ನು ಹೊರಡಿಸ್ತಾನೆ. ಏನು ಘೋಷಣೆ ಅನ್ನೋದನ್ನೇ ನಾವು ಇರ್ವಿನ್ ಘೋಷಣೆ ಅಂತೇಳಿ ಕರಿತೀವಿ. ನೋಡಿ, ಈತ ಹೇಳೋದೇನು ಅಂತಂದರೆ, ಭಾರತಕ್ಕೆ ಡೊಮಿನಿಯನ್ ಅಂತಸ್ತು ಅಥವಾ ಸ್ಥಾನಮಾನ ಕೊಡೋದೇ ಏನು ಅಂತಾರೆ ಬ್ರಿಟಿಷ್ ಸರ್ಕಾರದ ಉದ್ದೇಶ ಆಗಿದೆ. ಅದರ ಸಲುವಾಗಿ ನಾವೇನು ಮಾಡಿದ್ದೀವಿ ಅಂತಾರೆ, ಸೈಮನ್ ಕಮಿಷನನ್ನು ನೇಮಕ ಮಾಡಿದ್ದೀವಿ. ಸೈಮನ್ ಕಮಿಷನ್ ಕೊಟ್ಟಿರುವ ಶಿಫಾರಸುಗಳೇನಿದಾವಲ್ಲ, ಇವುಗಳನ್ನು ಚರ್ಚೆ ಮಾಡಲಿಕ್ಕೆ ಇಂಗ್ಲೆಂಡಿನೊಳಗಡೆ, ಅದು ಲಂಡನ್ ಒಳಗಡೆ ಏನು ಮಾಡ್ತೀವಿ ಅಂತಂದರೆ, ಸರ್ವ ಪಕ್ಷಗಳನ್ನು ಒಳಗೊಂಡ, ಅಂದರೆ ಭಾರತದಲ್ಲಿರುವಂಥ ಎಲ್ಲ ಪಕ್ಷಗಳು, ಬ್ರಿಟನ್ನಲ್ಲಿರುವಂಥ ಆಡಳಿತ ಪಕ್ಷ, ಹೀಗೆ ಭಾರತದ ಸರ್ವ ಪಕ್ಷದ ನಾಯಕರನ್ನು ಒಳಗೊಂಡು ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ ಅಂತೇಳಿ ಲಾರ್ಡ್ ಇರ್ವಿನ್ ಘೋಷಣೆ ಮಾಡಿದ. ಯಾವಾಗ ಅಂತಾರೆ 1929 ಅಕ್ಟೋಬರ್ 31. ಇದನ್ನೇ ನಾವು ಇರ್ವಿನ್ ಘೋಷಣೆ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ, ಅದೇ ಉದ್ದೇಶದಿಂದಾನೇ ನಾವು ಸೈಮನ್ ಆಯೋಗವನ್ನು ನೇಮಕ ಮಾಡಿದ್ದೀವಿ ಅಂತ ಹೇಳಿದಂಥ ಬ್ರಿಟಿಷರು ಮುಂದುವರೆದ್ರೆ ನೋಡಿ, ಭಾರತಕ್ಕೆ ಯಾವಾಗ ಡೊಮಿನಿಯನ್ ಸ್ಥಾನಮಾನ ಕೊಡಲಾಗುತ್ತದೆ ಅನ್ನುವಂಥ ಕಾಂಗ್ರೆಸ್ಸಿನ ಪ್ರಶ್ನೆಗೆ ನೇರವಾಗಿ ವೈಸ್ರಾಯ್ ಉತ್ತರವನ್ನು ಕೊಡಲಿಲ್ಲ. ಅದರಿಂದ ಕಾಂಗ್ರೆಸ್ ಮೊದಲನೆಯ ದುಂಡು ಮೇಜಿನ ಸಮ್ಮೇಳನವನ್ನು ಬಹಿಷ್ಕಾರ ಮಾಡಿರೋದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಇನ್ನೊಂದು ಅಂಶ ತಮಗೆ ಗೊತ್ತಿರಲಿ, ಲಾಹೋರ್ ಕಾಂಗ್ರೆಸ್ ನಡೆದಿದ್ದು 1929. ಆ ಲಾಹೋರ್ ಕಾಂಗ್ರೆಸ್ನೊಳಗಡೆ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಲಾಯಿತು. ಅದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಒಂದು ಸಾರಿ ಗೊತ್ತಿರಲಿ ಅಂತೇಳಿ 1929ರ ಕಾಂಗ್ರೆಸ್ನ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಲಾಹೋರ್ದೊಳಗಡೆ ನಡೆದಾಗ ಅದರ ಅಧ್ಯಕ್ಷತೆಯನ್ನು ವಹಿಸಿದಂಥ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 31ರ ಮಧ್ಯರಾತ್ರಿ ಭಾರತದ ಧ್ವಜವನ್ನು ರಾವಿ ನದಿಯ ದಂಡೆಯ ಮೇಲೆ ಹಾರಿಸಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಹೊರಡಿಸಿದರು. 1930 ಜನವರಿ 26ರಿಂದ ಭಾರತ ಸ್ವತಂತ್ರವಾಗಿದೆ ಅಂತೇಳಿ ನಾವು ಆಚರಣೆ ಮಾಡ್ತಿದ್ವಿ ಅಂತ ಹೇಳಿದರು. ಅದರ ನೆನಪಿಗಾಗಿ ಇವತ್ತಿಗೂ ನಾವು ಗಣರಾಜ್ಯ ದಿನವನ್ನು ಜನವರಿ 20ಕ್ಕೆ ಆಯ್ಕೆ ಮಾಡಿಕೊಂಡಿದ್ದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಬ್ರಿಟಿಷರು
ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಲಿಕ್ಕೆ ತಕ್ಷಣ ಒಪ್ಪಿಕೊಳ್ಳಿಲ್ಲ. ಅದರಿಂದ ಭಾರತದಲ್ಲಿ ಕಾನೂನು ಭಂಗ ಚಳುವಳಿ 1930ರಿಂದ 34ರವರೆಗೆ ನಡೀತು. ಅದನ್ನು ಈಗ ನಾವು ನೋಡ್ತಾ ಇದ್ದೀವಿ. ನೋಡಿ, ಈ ಕಾನೂನು ಭಂಗ ಚಳುವಳಿಯನ್ನು ನಾವು ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂಮೆಂಟ್ ಅಂತೇಳಿ ಕರಿತೀವಿ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಪ್ರಯೋಗಿಸಿದ ಮತ್ತೊಂದು ಪ್ರಮುಖ ಅಸ್ತ್ರವೇ ಯಾವುದು ಅಂತಂದರೆ ಇದನ್ನು ಕಾನೂನು ಭಂಗ ಚಳುವಳಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋಬೇಕು, ಈ ಕಾನೂನು ಭಂಗ ಚಳುವಳಿ ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿ ಬ್ರಿಟಿಷರ ಕಾಯ್ದೆ ಕಾನೂನುಗಳನ್ನು ಮುರಿಯೋದಾಗಿತ್ತು. ಇದರಲ್ಲಿ ಯಾವ್ಯಾವ ಅಂಶಗಳಿದ್ವು, ಯಾವ್ಯಾವ ಕಾರ್ಯಗಳಿದ್ವು ಅಥವಾ ಯೋಜನೆಗಳಿದ್ವು ಅಂತಂದರೆ, ಒಂದು, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡೋದು, ಬ್ರಿಟಿಷರಿಗೆ ತುಂಬಬೇಕಾಗಿರುವ ಅಥವಾ ಬ್ರಿಟಿಷರಿಗೆ ಕಟ್ಟಬೇಕಾಗಿರುವಂಥ ಕರ ನಿರಾಕರಣೆ, ಟ್ಯಾಕ್ಸನ್ನು ಯಾವುದೇ ಕಾರಣಕ್ಕೂ ಕಟ್ಟದೇ ಇರೋದು, ಬ್ರಿಟಿಷರು ಕಾಯ್ದಿಟ್ಟ ಅರಣ್ಯಗಳಲ್ಲಿ ಅರಣ್ಯ ಕಾಯ್ದೆಯನ್ನು ವಿರೋಧಿಸೋದು, ಅದನ್ನು ಅರಣ್ಯ ಸತ್ಯಾಗ್ರಹ ಅಂತ ಕರಿತೀವಿ. ಇನ್ನು ಖಾದಿಯನ್ನು ಹೆಚ್ಚು ಬಳಸೋದು ಅಥವಾ ಖಾದಿ ಪ್ರಚಾರ ಮಾಡೋದು, ಮತ್ತು ಮುಂದುವರೆದು ಮದ್ಯಪಾನವನ್ನು, ಸರಾಯಿಯನ್ನು ಕುಡಿದೇ ಇರೋದು ಅಥವಾ ಸರಾಯಿಯನ್ನು ನಿಷೇಧ ಮಾಡೋದು, ಮತ್ತು ಹರಿಜನರ ಸೇವೆ, ಹಿಂದೂ ಸಮಾಜದ ಅಥವಾ ಒಟ್ಟು ಭಾರತೀಯ ಜನತೆಯಲ್ಲಿ ಐಕ್ಯತೆಯನ್ನು ಮೂಡಿಸಲಿಕ್ಕೆ ಹರಿಜನ ಸೇವೆ, ಈ ಥರದ ಕಾರ್ಯತಂತ್ರಗಳನ್ನು ಗಾಂಧೀಜಿಯವರು ರೂಪಿಸಿದರು. ಯಾವಾಗ ಅಂತಂದರೆ ಕಾನೂನು ಭಂಗ ಚಳುವಳಿಯಲ್ಲಿ. ಈ ಕಾನೂನು ಭಂಗ ಚಳುವಳಿಯ ಜೊತೆಗೆ 1929ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಬಾರ್ದೋಲಿ ಸತ್ಯಾಗ್ರಹ ಅಥವಾ ಬಾರ್ಡೋಲಿ ಸತ್ಯಾಗ್ರಹದ ಮೂಲಕ ರಾಷ್ಟ್ರೀಯ ಚಳುವಳಿಗೆ ಧುಮುಕಿರೋದನ್ನು ಕೂಡ ನಾವು ನೋಡ್ತೀವಿ. ಈ ಸತ್ಯಾಗ್ರಹದೊಂದಿಗೆ ಕಾನೂನು ಭಂಗ ಚಳುವಳಿಯನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಕೂಡ ಜಾರಿಗೆ ತಂದರು ಅಥವಾ ಅದರಲ್ಲಿ ಭಾಗವಹಿಸಿದರು ಅಂತ ನೋಡ್ತೀವಿ. ಹೀಗೆ ಕಾನೂನು ಭಂಗ ಚಳುವಳಿಯಲ್ಲಿ ಅತಿ ಪ್ರಮುಖವಾಗಿರೋದು ಯಾವುದು ಅಂದರೆ ದಂಡಿ ಉಪ್ಪಿನ ಸತ್ಯಾಗ್ರಹ. ಇದು ನಡೆದಿದ್ದು ಯಾವಾಗ ಅಂದರೆ 1930ರಲ್ಲಿ. ನೋಡಿ, ಬ್ರಿಟಿಷರು ಭಾರತದಲ್ಲಿ ಉತ್ಪಾದನೆಯಾಗುವ ಭಾರತದ ಸಮುದ್ರದಲ್ಲಿ ಅವರೇ ಹೊರಗಿನವರು ಇದ್ದರೂ ಕೂಡ ಬ್ರಿಟಿಷರು ಭಾರತದ ಉಪ್ಪಿನ ಮೇಲೆ ಅಧಿಕ ತೆರಿಗೆಯನ್ನು ವಿರೋಧಿಸಿದ್ರು ಅಥವಾ ವಿಧಿಸಿದ್ರು. ಅದನ್ನು ವಿರೋಧ ಮಾಡಿ ಹುಟ್ಕೊಂಡಿದ್ದೇ ಯಾವುದು ಅಂದರೆ ದಂಡಿ ಉಪ್ಪಿನ ಸತ್ಯಾಗ್ರಹ. ₹1 ಉಪ್ಪಿಗೆ ಬ್ರಿಟಿಷರು 24 ರೂಪಾಯಿ ತೆರಿಗೆಯನ್ನು ಹೇರಿದರು. ಈ ಅನ್ಯಾಯಕರವಾಗಿರುವಂಥ ತೆರಿಗೆಯ ವಿರುದ್ಧ ಗಾಂಧೀಜಿಯವರು ಹೋರಾಟವನ್ನು ಕೈಗೊಂಡರು. ನೋಡಿ, ಮಾರ್ಚ್ 12, 1930ರಂದು ಸಬರಮತಿ ಆಶ್ರಮದಿಂದ 78 ಅನುಯಾಯಿಗಳೊಂದಿಗೆ ಅಥವಾ ಹಿಂಬಾಲಕರೊಂದಿಗೆ ಗಾಂಧೀಜಿಯವರು ಪಾದಯಾತ್ರೆ ಮೂಲಕ ತಮ್ಮ ಚಳುವಳಿಗೆ ಚಾಲನೆಯನ್ನು ಕೊಟ್ಟರು. ಆ ಚಳುವಳಿಯನ್ನು ಪ್ರಾರಂಭ ಮಾಡಿದಾಗ ಗಾಂಧೀಜಿಯವರ ವಯಸ್ಸೆಷ್ಟು ಅಂತಾರೆ 61 ವರ್ಷ. ಈ 78 ಜನರಲ್ಲಿ ಅತ್ಯಂತ ಹೆಚ್ಚು ವಯಸ್ಸಾದಂಥ ವ್ಯಕ್ತಿ ಯಾರಾಗಿದ್ದರು ಅಂದರೆ ಗಾಂಧೀಜಿಯವರಾಗಿದ್ದರು. ಇನ್ನು ಅದೇ ಹೋರಾಟದಲ್ಲಿ ಇನ್ನೊಬ್ಬರು ಅತ್ಯಂತ ಯುವಕರು ಯಾರಾಗಿದ್ದರು ಅಂತಂದರೆ ಕರ್ನಾಟಕದ ಮೈಲಾರ ಮಹದೇವಪ್ಪನವರು ಅತ್ಯಂತ ಚಿರ ಯುವಕರಾಗಿದ್ದರು. ಅವ್ರ ವಯಸ್ಸೆಷ್ಟಾವಾಗ ಅಂತಂದರೆ 18 ವರ್ಷ ವಯಸ್ಸು. ಮೈಲಾರ ಮಹದೇವಪ್ಪ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದರು. ನೆನಪಿಟ್ಕೊಳ್ಳಿ, ಈ ಪ್ರಶ್ನೆ ಅನೇಕ ಬಾರಿ ಬಂದಿದೆ. ಇನ್ನು 61 ವಯಸ್ಸಿನ ಗಾಂಧೀಜಿಯವರು 24 ದಿನಗಳವರೆಗೂ 240 ಮೈಲಿ ದೂರದ ದಂಡಿಯನ್ನು ತಲುಪಿದರು. ಯಾವಾಗ ಅಂದರೆ 1930 ಏಪ್ರಿಲ್ 6ಕ್ಕೆ ತಲುಪಿ ಸ್ವಂತ ಕೈಯಿಂದ ಉಪ್ಪನ್ನು ತಯಾರಿಸಿ ಉಪ್ಪಿನ ಕಾನೂನನ್ನು ಮುರಿದ್ರು. ಈ ಯಾತ್ರೆಯಲ್ಲಿ ಕರ್ನಾಟಕದಿಂದ ಮೈಲಾರ ಮಹದೇವಪ್ಪನವರು ಭಾಗವಹಿಸಿದ್ರು ಅನ್ನೋದನ್ನು ನೋಡ್ತೀವಿ. ಹೀಗೆ ಗಾಂಧೀಜಿಯವರಿಂದ ಪ್ರಾರಂಭವಾದಂಥ ಈ ಉಪ್ಪಿನ ಸತ್ಯಾಗ್ರಹ ದೇಶದ ಎಲ್ಲ ಭಾಗಗಳಿಗೂ ಕೂಡ ಹಬ್ಬಿತು. ದೇಶದ ಎಲ್ಲೆಲ್ಲಿ ಸಮುದ್ರದ ದಂಡೆ ಇದೆಯಲ್ಲ ಅಲ್ಲೆಲ್ಲ ಭಾರತೀಯರು ಉಪ್ಪನ್ನು ತಯಾರಿಸೋದ್ರ ಮೂಲಕ ಬ್ರಿಟಿಷರ ಉಪ್ಪಿನ ತೆರಿಗೆಯ ಕಾಯ್ದೆಯನ್ನು ವಿರೋಧಿಸಿದರು ಅಥವಾ ಭಂಗಗೊಳಿಸಿದರು. ಕರ್ನಾಟಕದೊಳಗಡೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಅಂಕೋಲಾದೊಳಗಡೆ MP ನಾಡಕರ್ಣಿಯವರ ನೇತೃತ್ವದೊಳಗಡೆ ಈ ಉಪ್ಪಿನ ಸತ್ಯಾಗ್ರಹ ನಡೀತು. ಅದರಿಂದ ಅಂಕೋಲಾವನ್ನು ಕರ್ನಾಟಕದ ದಂಡಿ ಅಂತೇಳಿ ಕರಿತೀವಿ. ನೆನಪಿಟ್ಕೊಳ್ಳಿ, ದಂಡಿ ಬರೋದು ಗುಜರಾತ್ದೊಳಗಡೆ, ಆದರೆ ಈ ಅಂಕೋಲಾವನ್ನು ಕರ್ನಾಟಕದಲ್ಲಿ ನಡೆದಂಥ ಉಪ್ಪಿನ ಸತ್ಯಾಗ್ರಹ ಚಳುವಳಿ ನಡೆದಿದ್ದೆಲ್ಲಿ ಅಂತಾರೆ ಅಂಕೋಲಾದೊಳಗಡೆ. ಅದರಿಂದ ಕರ್ನಾಟಕದ ದಂಡಿ ಅಂಥೇಳಿ ನಾವು ಅಂಕೋಲಾವನ್ನು ಕರಿತೀವಿ. ಯಾರ ನೇತೃತ್ವ ಅಂತಂದರೆ MP ನಾಡಕರ್ಣಿಯವರ ನೇತೃತ್ವ. ನೆನಪಿಟ್ಕೊಳ್ಳಿ ಪ್ರತಿಯೊಂದು ಅಂಶವನ್ನು. ಇನ್ನು ಈ ಥರದ ಸ್ವತಂತ್ರ ಚಳುವಳಿ ನಡೀತಿರುವಾಗಲೇ ಸೈಮನ್ ಆಯೋಗದ ಶಿಫಾರಸುಗಳ ಕುರಿತು, ಭಾರತದ ರಾಜ್ಯಾಂಗ ಸುಧಾರಣೆಯ ಕುರಿತು ಬ್ರಿಟನ್ನಿನೊಳಗಡೆ, ಅದು ಲಂಡನ್ನೊಳಗಡೆ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದವು. 1930ರಿಂದ 32ರವರೆಗೂ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ನಡೆದವು ಅಂತ ಹೇಳ್ತೀವಿ. ನೋಡಿ, ಈ 3 ದುಂಡು ಮೇಜಿನ ಸಮ್ಮೇಳನಗಳು ಯಾವುದಕ್ಕಾಗಿ ನಡೆದವು ಅಂತಂದರೆ, ಒಂದು, ಸೈಮನ್ ಆಯೋಗದ ಶಿಫಾರಸುಗಳನ್ನು ಅಥವಾ ಸೈಮನ್ ಆಯೋಗಕ್ಕೆ ಸಂಪೂರ್ಣವಾಗಿ ಭಾರತೀಯರು ತಿರಸ್ಕಾರ ಮಾಡಿದರು. ಅದರ ಜೊತೆಗೆ ಕಾನೂನು ಭಂಗ ಚಳುವಳಿಯಿಂದ ಭಾರತದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿತ್ತು.
ಇನ್ನೊಂದು ಬ್ರಿಟಿಷರಿಗೆ ಆಗ ತಾನೇ ಮನವರಿಕೆಯಾಗಿತ್ತೇನು ಅಂತಾರೆ, ಭಾರತೀಯರು ಕೇವಲ ಸೈನ್ಯ ಮತ್ತು ಬಂದೂಕಿನ ಮೊನೆಗೆ ಹೆದರೋದಿಲ್ಲ, ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಲಿಕ್ಕೆ ಭಾರತೀಯರು ತಯಾರಾಗಿದ್ದಾರೆ ಅಂತೇಳಿ ಬ್ರಿಟಿಷರಿಗೆ ಗೊತ್ತಾಗಿತ್ತು. ಅದರಿಂದ ಸಂವಿಧಾನಿಕ ಸುಧಾರಣೆಯ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ವರ್ಷಗಳವರೆಗೂ ಭಾರತದಲ್ಲಿ ಆಳೋದೇ ಬ್ರಿಟಿಷರ ಹೆಬ್ಬಯಕೆಯಾಗಿತ್ತು. ಅದೇ ಹೊತ್ತಿಗೆ ಬ್ರಿಟನ್ನೊಳಗಡೆ ಸಾಂಪ್ರದಾಯಿಕ ಪಕ್ಷ ಕನ್ಸರ್ವೇಟಿವ್ ಪಕ್ಷ ತನ್ನ ಅಧಿಕಾರವನ್ನು ಕಳ್ಕೊಂಡು 1929ರಲ್ಲಿ ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಈ ಲೇಬರ್ ಪಕ್ಷ ಸೈಮನ್ ಅವರ ಆಯೋಗದಿಂದ ಭಾರತೀಯರು ಅಸಮಾಧಾನಗೊಂಡಿದ್ದಾರೆ ಅನ್ನೋದನ್ನು ಗುರುತಿಸಿತ್ತು. ಅದಕ್ಕೆ ಒಟ್ಟಾರೆ ಸಂವಿಧಾನಿಕ ಸುಧಾರಣೆಗಳ ಮೂಲಕ ಭಾರತೀಯರನ್ನು ಸಮಾಧಾನಗೊಳಿಸೋದು, ಆ ಮೂಲಕ ಇನ್ನೂ ಹೆಚ್ಚು ವರ್ಷ ಭಾರತವನ್ನು ಆಳೋದು ಇದರ ಗುರಿಯಾಗಿತ್ತು. ಇನ್ನು ರಾಷ್ಟ್ರೀಯವಾದಿಗಳನ್ನು ಸಂವಿಧಾನಬದ್ಧ ಮಾರ್ಗದ ಮೂಲಕ ತೃಪ್ತಿಪಡಿಸಲಿಕ್ಕೆ, ಸಂವಿಧಾನಿಕ ಸುಧಾರಣೆಗಳ ಮೂಲಕ ಭಾರತೀಯರ ಒಲವನ್ನು ಗಳಿಸಲಿಕ್ಕೆ ಇಂಗ್ಲೆಂಡಿನೊಳಗಡೆ 3 ದುಂಡು ಮೇಜಿನ ಸಮ್ಮೇಳನಗಳನ್ನು ನಡೆಸಿರೋದನ್ನು ನಾವು ನೋಡ್ತೀವಿ. ಇನ್ನು ಮುಂದುವರಿದು ಭಾರತದ ರಾಜ್ಯಾಂಗ ಸಮಸ್ಯೆಯನ್ನು ಕುರಿತು ಚರ್ಚಿಸಲಿಕ್ಕೆ ಭಾರತದಲ್ಲಿ ಇರುವಂಥ ಸರ್ವ ಪಕ್ಷಗಳ ಮುಖಂಡರನ್ನು ಲಂಡನ್ನಿನ ದುಂಡು ಮೇಜಿನ ಸಮ್ಮೇಳನಕ್ಕೆ ಬ್ರಿಟಿಷರು ಆಹ್ವಾನ ಮಾಡಿದರು. ಅಲ್ಲಿ ಉದ್ದೇಶ ಏನಾಗಿತ್ತು ಅಂದರೆ, ಭಾರತದ ರಾಜಕೀಯ ಸಮಸ್ಯೆಗೆ ಪರಿಹಾರ ಹುಡುಕೋದು ಆ 3 ದುಂಡು ಮೇಜಿನ ಸಮ್ಮೇಳನಗಳ ಉದ್ದೇಶ ಅಂತೇಳಿ ಬ್ರಿಟಿಷರು ಘೋಷಣೆ ಮಾಡಿದರು. ನೆನ್ಪಿಟ್ಕೊಳ್ಳಿ, ಮೊದಲನೆಯ ದುಂಡು ಮೇಜಿನ ಸಮ್ಮೇಳನ 1930ರಲ್ಲಿ ನಡೆಯುತ್ತೆ. ಯಾವಾಗ ಅಂತಾರೆ, 1930 ನವೆಂಬರ್ 12ರಿಂದ 1931 ಜನವರಿ 19ರವರೆಗೂ ಲಂಡನ್ನಿನ ಜೇಮ್ಸ್ ಅರಮನೆ ಒಳಗಡೆ ಮೊದಲನೆಯ ದುಂಡು ಮೇಜಿನ ಸಮ್ಮೇಳನ ನಡೀತು. ಆದರೆ ಈ ಮೊದಲನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಿರಲಿಲ್ಲ. ಮತ್ತು ಯಾರ್ಯಾರು ಭಾಗವಹಿಸಿದರು ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು, ಜಯಕರ್ ಇರ್ಬೋದು, ಮದನ ಮೋಹನ ಮಾಳವೀಯ ಇರ್ಬೋದು, ತೇಜ್ ಬಹದ್ದೂರ್ ಸಪ್ರು ಅವರು ಇರ್ಬೋದು, CY ಚಿಂತಾಮಣಿ, ಶ್ರೀನಿವಾಸ್ ಶಾಸ್ತ್ರಿ, ಮೊಹಮ್ಮದ್ ಶಫಿ, ಮಿರ್ಜಾ ಇಸ್ಮಾಯಿಲ್, ಮೊಹಮ್ಮದ್ ಅಲಿ ಜಿನ್ನಾ, ಹೀಗೆ ಒಟ್ಟು 89 ಪ್ರತಿನಿಧಿಗಳು ಮೊದಲನೆಯ ದುಂಡು ಮೇಜಿನ ಸಮ್ಮೇಳನದೊಳಗಡೆ ಭಾಗವಹಿಸಿದರು. ಬ್ರಿಟಿಷ್ ಇಂಡಿಯಾದಿಂದ ಅಂದರೆ ಬ್ರಿಟಿಷರು ಆಳುವಂಥ ಪ್ರದೇಶಗಳಿಂದ, ನೇರವಾಗಿ ಆಳುವಂಥ ಪ್ರದೇಶಗಳಿಂದ 57 ಜನ ಪ್ರತಿನಿಧಿಗಳಿದ್ರೆ, ಉಳಿದವರು ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳಾಗಿದ್ದರು. ಉದಾಹರಣೆಗೆ ಈ ಮಿರ್ಜಾ ಇಸ್ಮಾಯಿಲ್ ಈ ಥರ. ಇನ್ನು ಮೊದಲನೆಯ ದುಂಡು ಮೇಜಿನ ಸಮ್ಮೇಳನದೊಳಗಡೆ ಕಾಂಗ್ರೆಸ್ ಭಾಗವಹಿಸಲಿಲ್ಲ. ಮೊದಲನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಏನೇನು ಚರ್ಚೆಗಳಾದವು ಅಂತಂದರೆ, ಭಾರತದ ಒಕ್ಕೂಟವನ್ನು ಯಾವ ಥರ ರಚನೆ ಮಾಡಬೇಕು, ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷರು ಆಳುವಂಥ ನೇರವಾಗಿ ಆಳುವಂಥ ಪ್ರದೇಶಗಳನ್ನು ಕೂಡಿಸಿ ಭಾರತದ ಒಕ್ಕೂಟವನ್ನು ಹೇಗೆ ರಚನೆ ಮಾಡಬೇಕು, ಪ್ರಾಂತ್ಯಗಳು ಎಷ್ಟರ ಮಟ್ಟಿಗೆ ಸ್ವಾಯತ್ತತೆಯನ್ನು ಹೊಂದಿರಬೇಕು ಅಥವಾ ಪ್ರಾಂತ್ಯ ಸ್ವರಾಜ್ಯದ ಬಗ್ಗೆ ಚರ್ಚೆ ಆಯಿತು. ಇನ್ನು ತೇಜ್ ಬಹದ್ದೂರ್ ಸಪ್ರು ಅವರು ಫೆಡರಲ್ ಸರ್ಕಾರವನ್ನು ಬೆಂಬಲಿಸಿದರು. ಒಕ್ಕೂಟ ಸರ್ಕಾರ ಸ್ಥಾಪಿತ ಆದರೆ ತಮ್ಮ ಹಿತಾಸಕ್ತಿಗೆ ಎಲ್ಲಿ ಧಕ್ಕೆ ಬರುತ್ತೆ ಅಂಥೇಳಿ ದೇಶೀಯ ರಾಜರ ಪ್ರತಿನಿಧಿಗಳು ಏನು ಭಾಗವಹಿಸಿದ್ರಲ್ಲ, ಇವರು ಒಕ್ಕೂಟ ಸರ್ಕಾರಕ್ಕೆ ವಿರೋಧ ಮಾಡಿದರು. ಮುಸ್ಲಿಂ ಪ್ರತಿನಿಧಿಗಳು, ಅದರಲ್ಲೂ ಮುಖ್ಯವಾಗಿ ಮೊಹಮ್ಮದ್ ಅಲಿ ಜಿನ್ನಾ, ಈತನ ಬೇಡಿಕೆ ಏನಾಗಿತ್ತು ಅಂದರೆ, ಪ್ರತ್ಯೇಕ ಮತೀಯ ಪ್ರಾತಿನಿಧ್ಯ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಬೇಡಿಕೆ ಇಟ್ಟರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹರಿಜನರಿಗೆ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕಂತೇಳಿ ಬೇಡಿಕೆಯನ್ನಿಟ್ಟರು. ಒಟ್ಟಾರೆ ಎಲ್ಲ ಬೇಡಿಕೆಗಳು ಕೂಡ ವಿಘಟನೆಯಿಂದ ಕೂಡಿದ್ದವು. ಎಲ್ಲ ಬೇಡಿಕೆಗಳನ್ನೂ ಕೂಡ ಕ್ರೋಢೀಕರಣ ಮಾಡಲಿಕ್ಕಾಗಲಿಲ್ಲ. ಅದರಿಂದ ಒಟ್ಟಾರೆ ಒಮ್ಮತದ ಅಭಿಪ್ರಾಯಕ್ಕೆ ಮೊದಲನೆಯ ದುಂಡು ಮೇಜಿನ ಸಮ್ಮೇಳನ ಬರಲಿಕ್ಕಾಗಲಿಲ್ಲ. ಅದರಿಂದ ಮೊದಲನೆಯ ದುಂಡು ಮೇಜಿನ ಸಮ್ಮೇಳನ ವಿಫಲತೆಯೊಂದಿಗೆ ಕೊನೆಗೊಂಡಿತು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಆಗಲೇ ಹೇಳಿದಾಗೆ ಮೊದಲನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಿರಲಿಲ್ಲ. ಮೊದಲನೇ ದುಂಡು ಮೇಜಿನ ಸಮ್ಮೇಳನದ ವಿಫಲತೆಯನ್ನು ಮುಚ್ಚಾಕಲಿಕ್ಕೆ ಅಥವಾ ಅದರ ವಿಫಲತೆಯನ್ನು ಗುರುತಿಸಿದಂಥ ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಕಾನೂನುಭಂಗ ಚಳುವಳಿಯಲ್ಲಿ ಭಾಗವಹಿಸಿ ಜೈಲೊಳಗಡೆ ಇದ್ರಲ್ಲ ಅವರನ್ನು ಬಿಡುಗಡೆ ಮಾಡಿ ಕಾಂಗ್ರೆಸ್ ಕೂಡ ದುಂಡು ಮೇಜಿನ ಸಮ್ಮೇಳನದೊಳಗಡೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ಕಾಂಗ್ರೆಸ್ಸಿನ ಜೊತೆಗೆ ಒಪ್ಪಂದ ಮಾಡ್ಕೋಬೇಕು ಅಂತೇಳಿ ಅವತ್ತಿನ ಭಾರತದ ವೈಸ್ರಾಯ್ ಆಗಿರುವಂಥ ಇರ್ವಿನ್ಗೆ ಆಜ್ಞೆಯನ್ನು ಹೊರಡಿಸಿದರು. ಆ ಆಜ್ಞೆಯ ಪ್ರಕಾರ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ 1931ರಲ್ಲಿ. ನೋಡಿ, ಗಾಂಧಿ ಇರ್ವಿನ್ ಒಪ್ಪಂದ ಏನಾಯಿತು ಅಂತಂದರೆ, ಎರಡನೆಯ ದುಂಡು ಮೇಜಿನ ಸಮ್ಮೇಳನಕ್ಕೆ ಕಾಂಗ್ರೆಸ್ ನಾಯಕರನ್ನು ಭಾಗವಹಿಸುವಂತೆ ಮಾಡಲಿಕ್ಕೆ, ಅವರ ಮನವೊಲಿಸಲಿಕ್ಕೆ ಎಲ್ಲ ರಾಜಕೀಯ ಬಂದಿಗಳನ್ನು ಬ್ರಿಟನ್ ಸರ್ಕಾರ ಅಥವಾ ಬ್ರಿಟಿಷರು ಬಿಡುಗಡೆ ಮಾಡಿದರು. ಗಾಂಧೀಜಿಯವರನ್ನು ವೈಸ್ರಾಯ್ ಇರ್ವಿನ್ನೊಡನೆ ಮಾತುಕತೆಗೆ ಆಹ್ವಾನಿಸಲಾಯಿತು. ನೋಡ್ರಿ, ಇಲ್ಲಿ ಅವತ್ತಿನ ಪ್ರಧಾನಿಯಾಗಿದ್ದಂಥ ವಿನ್ಸ್ಟನ್ ಚರ್ಚಿಲ್ ಗಾಂಧೀಜಿಯವರನ್ನು ಯಾವ ಥರ ಅಪಮಾನಕ್ಕೊಳಪಡಿಸ್ತಾನೆ ಅಥವಾ ಯಾವ ಥರ ಮಾತಾಡ್ತಾನೆ ಅಂತಂದರೆ, ವೈಸ್ರಾಯ್ ಜೊತೆಗೆ
ಅಥವಾ ವೈಸ್ರಾಯ್ ಇರ್ವಿನ್ ಜೊತೆಗೆ ಗಾಂಧೀಜಿಯವರ ಭೇಟಿಗೆ ಅಥವಾ ಚರ್ಚೆಗೆ ಅವಕಾಶ ಕೊಟ್ಟಿದ್ದು ಯಾವಾಗ ಅಂದರೆ 1931 ಫೆಬ್ರವರಿ 17ಕ್ಕೆ. ಅದನ್ನು ಕುರಿತು ಚರ್ಚಿಲ್ ಏನು ಹೇಳ್ತಾನೆ ನೋಡಿ, ಆತ ಒಂದಾನೊಂದು ಕಾಲದಲ್ಲಿ, ಅಂದರೆ ಆತ ಅಂತಾರೆ ಗಾಂಧೀಜಿಯವರು ಒಂದು ಕಾಲದಲ್ಲಿ ವಕೀಲಿ ವೃತ್ತಿ ಮಾಡ್ತಿದ್ದಂಥವರು, ರಾಜದ್ರೋಹಿಯಾದವರು ಅಂತಾರೆ, ಬ್ರಿಟನ್ ಒಳಗಡೆ ಶಿಕ್ಷೆಗೆ ಗುರಿಯಾದವರು, ಅಂದರೆ ಬ್ರಿಟನ್ದಿಂದ ಬಂದು ಭಾರತದಲ್ಲಿ ಕಾನೂನನ್ನು ಮೀರಿ ಕಾನೂನಿನ ಮೂಲಕ ಶಿಕ್ಷೆಗೆ ಒಳಗಾದವರು, ಅಂದರೆ ಜೈಲು ಶಿಕ್ಷೆಗೆ ಒಳಗಾದವರು, ಅರೆಬೆತ್ತಲೆಯಾಗಿ ದೊರೆಯ ಪ್ರತಿನಿಧಿಯಂತೆ ವೈಸ್ರಾಯ್ ಅರಮನೆಗೆ ಬಂದು ಚರ್ಚಿಸುವುದು ನನಗೆ ನೋವನ್ನುಂಟು ಮಾಡಿದೆ ಅಂಥೇಳಿ ಅವತ್ತು ಚರ್ಚಿಲ್ ಹೇಳ್ತಾನೆ. ಆದರೆ ಚರ್ಚಿಲ್ ಭಾರತಕ್ಕೆ ಬಂದು ಭಾರತೀಯರ ಹಕ್ಕುಗಳನ್ನು ಕಸಿದುಕೊಂಡಂಥ ಈ ಬ್ರಿಟಿಷರು ನಿಜವಾಗ್ಲೂ ಅವ್ರ ರಾಜದ್ರೋಹಿಗಳು, ಆದರೆ ಗಾಂಧೀಜಿಯವರಿಗೆ ರಾಜದ್ರೋಹಿ ಅಂತೇಳಿ ಹೇಳ್ತಾನೆ. ಇನ್ನು ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಗಿದ್ದು ಅಂದರೆ 1931 ಮಾರ್ಚ್ 5ಕ್ಕೆ ಗಾಂಧೀಜಿ ಮತ್ತು ಇರ್ವಿನ್ ಅವನ ಮಧ್ಯೆ ಒಪ್ಪಂದ ಆಗುತ್ತೆ. ಈ ಒಪ್ಪಂದದ ಮುಖ್ಯಾಂಶಗಳು ಯಾವುದು ಅಂದರೆ 1931 ಗಾಂಧೀಜಿ ಮತ್ತು ಇರ್ವಿನ್ ಮಧ್ಯೆ ಆಗಿರುವಂಥ ಒಪ್ಪಂದದ ಮುಖ್ಯಾಂಶಗಳೇನಿದ್ದಾವೆ ಅಂತಂದರೆ, ಭಾರತದ ರಾಜಕೀಯ ನಾಯಕರ ಮೇಲೆ ಇದ್ದಂಥ ಮೊಕದ್ದಮೆಗಳನ್ನು ಮತ್ತು ದಮನಕಾರಿ ಕಾಯ್ದೆಗಳಿದ್ವಲ್ಲ ಅವುಗಳನ್ನ ಹಿಂತೆಗೆದುಕೊಳ್ಳಬೇಕು. ಯಾರು ತೆಗೆದುಕೊಳ್ಬೇಕು ಅಂದರೆ ಬ್ರಿಟಿಷರು ತೆಗೆದುಕೊಳ್ಬೇಕು. ಬ್ರಿಟಿಷರು ಕಾನೂನುಭಂಗ ಚಳುವಳಿಯಲ್ಲಿ ಬಂಧಿಸಿರುವಂಥ ಭಾರತೀಯ ರಾಜಕೀಯ ಕೈದಿಗಳನ್ನು ಎಲ್ಲರನ್ನ, ಅಂದರೆ ರಾಷ್ಟ್ರೀಯ ನಾಯಕರನ್ನು, ಜನರನ್ನು ಬಿಡುಗಡೆ ಮಾಡಬೇಕು. ಸಮುದ್ರ ತೀರದಿಂದ ನಿರ್ದಿಷ್ಟ ದೂರದವರೆಗೂ ಕೂಡ ವಾಸಿಸುವ ಜನರಿಗೆ ಉಪ್ಪು ತಯಾರು ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಉಪ್ಪಿನ ಮೇಲೆ ಯಾವ ನಿರ್ಬಂಧಗಳನ್ನು ಹೇರಬಾರ್ದು. ಅದರ ಜೊತೆಗೆ ಭಾರತೀಯರು ದೇಶೀಯ ವಸ್ತುಗಳನ್ನು ಬಳಸೋದಿರ್ಬೋದು, ಸೇಂದಿ ಅಫೀಮು ಅಂಗಡಿಗಳ ಮುಂದೆ ಶಾಂತಿಯುತವಾಗಿ ಚಳುವಳಿ ಅಥವಾ ಪಿಕೆಟಿಂಗ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂಥೇಳಿ ಗಾಂಧೀಜಿಯವರು ಬೇಡಿಕೆಯನ್ನು ಇಟ್ಟರು ಅಥವಾ ಒಪ್ಪಂದವನ್ನು ಮಾಡಿಕೊಂಡ್ರು. ಅದರ ಜೊತೆಗೆ ಕಾನೂನುಭಂಗ ಚಳುವಳಿಯ ಕಾಲದಲ್ಲಿ ಆಸ್ತಿಗಳನ್ನೇನು ಮುಟ್ಟುಗೋಲು ಹಾಕ್ಕೊಂಡಿದ್ರಲ್ಲ ಆ ಆಸ್ತಿಗಳನ್ನು ಮರಳಿ ಕೊಡಬೇಕು ಅಂತೇಳಿ ಒಪ್ಪಂದ ಮಾಡಿಕೊಂಡ್ರು. ಕೊನೆಯದಾಗಿ ಕಾಂಗ್ರೆಸ್ ಮೇಲೆ ಹೇರಿದ್ದಂಥ ನಿಷೇಧವನ್ನು ವಾಪಸ್ ಪಡಿಬೇಕು ಅಂತೇಳಿದರು. ಈ ಎಲ್ಲ ಬೇಡಿಕೆಗಳಿಗೆ ಇರ್ವಿನ್ ಒಪ್ಪಿಗೆಯನ್ನು ಸೂಚಿಸಿದ. ಅದರಿಂದ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನು ವಾಪಸ್ ಪಡೆದು 2ನೆಯ ದುಂಡು ಮೇಜಿನ ಸಮ್ಮೇಳನದೊಳಗಡೆ ಭಾಗಿಯಾದರು. ಆದರೆ ಗಾಂಧೀಜಿಯವರು ಮಾಡಿಕೊಂಡಂಥ ಈ ಒಪ್ಪಂದಕ್ಕೆ ಕೆಲವೊಂದಿಷ್ಟು ಪ್ರತಿಕ್ರಿಯೆಗಳು ಹೀಗಿದಾವಲ್ಲ. ಗಾಂಧೀಜಿ ಇರ್ವಿನ್ ಒಪ್ಪಂದದ ಬಗ್ಗೆ ಭಾರತ ಮತ್ತು ಇಂಗ್ಲೆಂಡ್ ಎರಡರಲ್ಲೂ ಕೂಡ ವಿರೋಧ ವ್ಯಕ್ತ ಆಗತ್ತೆ. ಎಡಪಂಥೀಯ ಕಾಂಗ್ರೆಸ್ಸಿಗರು, ಅಂದರೆ ಕಾಂಗ್ರೆಸ್ಸಿನೊಳಗಡೆ ಇದ್ದಂಥ ಶೀಘ್ರವಾಗಿ ಬದಲಾವಣೆಯನ್ನು ಬಯಸುವಂಥ ಕೆಲವು ನಾಯಕರಿದ್ರಲ್ಲ ಅವರು ಏನಂತ ಹೇಳ್ತಾರೆ ಅಂತಾರೆ, ಗಾಂಧೀಜಿ ಭಾರತವನ್ನು ಈ ಒಪ್ಪಂದದ ಮೂಲಕ ಇಂಗ್ಲೆಂಡಿಗೆ ಮಾರಿಬಿಟ್ರು ಅಂತೇಳಿ ಹೇಳ್ತಾರೆ. ಇನ್ನು ಇಂಗ್ಲೆಂಡ್ ಒಳಗಡೆನೂ ಕೂಡ ಸಂಪ್ರದಾಯ ಪಕ್ಷ ಇತ್ತಲ್ಲ, ಅಂದರೆ ಕನ್ಸರ್ವೇಟಿವ್ ಪಕ್ಷ, ಅದು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನೆಲ್ಲ ನಾಶಪಡಿಸಿದ್ದವನು ಯಾರು ಅಂತಂದರೆ ಇರ್ವಿನ್ ಅಂತೇಳಿ ಆತನ ಮೇಲೆ ದೋಷವನ್ನು ಅಥವಾ ಆತನಿಗೆ ಆರೋಪವನ್ನು ಹೊರಿಸಿದರು. ಒಪ್ಪಂದ ಇನ್ನೇನು ಸ್ವಲ್ಪ ಹತ್ತಿದರಲ್ಲಿ ಎಲ್ಲವೂ ಸರಿಯಾಗಬೇಕು ಅನ್ನೋದ್ರೊಳಗಡೆ ಈ ಒಪ್ಪಂದ ಮುರಿದು ಬಿತ್ತು. ಇನ್ನು ಈ ಒಪ್ಪಂದದ ಮುಂದುವರೆದ ಭಾಗವಾಗಿ ಲಾಹೋರಿ ಪಿತೋರಿ ಕೇಸ್ನೊಳಗಡೆ ಅಪರಾಧಿಗಳು ಅಂತ ಹೇಳಿದಂಥ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರನ್ನು ಬ್ರಿಟನ್ ಸರ್ಕಾರ 1931 ಮಾರ್ಚ್ 23ಕ್ಕೆ ಗಲ್ಲಿಗೇರಿಸಿತು. ಗಾಂಧೀಜಿಯವರು ಅವರ ದೇಶಭಕ್ತರಿದ್ದಾರೆ, ಅವರನ್ನು ಯಾವುದೇ ಕಾರಣಕ್ಕೂ ಗಲ್ಲಿಗೇರಿಸಬಾರ್ದು ಅಂತೇಳಿ ಗಾಂಧೀಜಿ ಮತ್ತು ಕಾಂಗ್ರೆಸ್ ಹೇಳಿದರೂ ಕೂಡ, ಬೇಡಿಕೊಂಡರೂ ಕೂಡ ಬ್ರಿಟಿಷರು ಅವರನ್ನು ಗಲ್ಲಿಗೇರಿಸಿದರು. ಇನ್ನು ಇರ್ವಿನ್ ನಂತರ ಬಂದಂಥ ವೈಸ್ರಾಯ್ ಆಗಿರುವಂಥ ವಿಲ್ಲಿಂಗ್ಡನ್ ಈ ಒಪ್ಪಂದವನ್ನು, ಅಂದರೆ ಗಾಂಧಿ ಮತ್ತು ಇರ್ವಿನ್ ಮಧ್ಯೆ ಆಗಿರುವಂಥ ಒಪ್ಪಂದವನ್ನು ಮುರಿದು ಕಾಂಗ್ರೆಸ್ ಬಾವುಟವನ್ನು ಸುಟ್ಟು ಹಾಕಿರೋದನ್ನು ಕೂಡ ನಾವು ನೋಡ್ತೀವಿ. ಇನ್ನು ಆವಾಗಲೇ ಹೇಳ್ದಂಗೆ ಈ 2ನೆಯ ದುಂಡು ಮೇಜಿನ ಸಮ್ಮೇಳನವನ್ನು ನೋಡಿದ್ದೀವಿ ಅಂತಂದರೆ ನೋಡಿ, 2ನೆಯ ದುಂಡು ಮೇಜಿನ ಸಮ್ಮೇಳನ 1931 ಸೆಪ್ಟೆಂಬರ್ 7ರಿಂದ 1931 ಡಿಸೆಂಬರ್ 1ರವರೆಗೆ ನಡೀತು. ಈ ಸಮ್ಮೇಳನದೊಳಗಡೆ ಜೈಕರ್, ಆಗಾ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ, TB ಸಪ್ರು, ಡಾಕ್ಟರ್ BR ಅಂಬೇಡ್ಕರ್, ಸರೋಜಿನಿ ನಾಯ್ಡು, ಮದನ ಮೋಹನ ಮಾಳವೀಯ ಮತ್ತು ದೇಶೀಯ ರಾಜರಿದ್ದರು. ಕಾಂಗ್ರೆಸ್ಸಿನ ಏಕಪ್ರತಿನಿಧಿಯಾಗಿ ಅಥವಾ ಕಾಂಗ್ರೆಸ್ಸಿನ ಏಕಮೇವ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಭಾಗವಹಿಸಿದರು. ಭಾರತದ ರಾಜ್ಯಾಂಗ ಸಮಸ್ಯೆ ಮತ್ತು ಅಲ್ಪಸಂಖ್ಯಾತರ ಸಮಸ್ಯೆ ಬಗ್ಗೆ ಚರ್ಚೆಗೆ ಇಲ್ಲಿ ಅವಕಾಶ ಮಾಡಿಕೊಡಲಾಯಿತು. ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಇಡೀ ದೇಶವನ್ನು ಪ್ರತಿನಿಧಿಸುವಂಥ ಅಂಥ ಸಂಸ್ಥೆಯೇ ವಿನಃ ಯಾವುದೇ ಒಂದು ಜನಾಂಗವಾಗಲಿ ಒಂದು ಗುಂಪನ್ನಾಗಲಿ ಪ್ರತಿನಿಧಿಸೋದಿಲ್ಲ. ಕಾಂಗ್ರೆಸ್ ಅಖಂಡ ಭಾರತದ ರಾಷ್ಟ್ರದ ಹಿತವನ್ನು ಕಾಪಾಡಲಿಕ್ಕೆ ಇರುವಂಥ ಸಂಸ್ಥೆ ಅಂತೇಳಿ ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಮುಂದುವರೆದವರು ಹೇಳ್ತಾರೆ, ಯುದ್ಧ ಇರ್ಬೋದು, ದೇಶದ ರಕ್ಷಣೆ ಇರ್ಬೋದು, ಹಣಕಾಸು, ವಿದೇಶಾಂಗ ವ್ಯವಹಾರಗಳ ಮೇಲೆ ಸಂಪೂರ್ಣ ಹತೋಟಿಯನ್ನು ಹೊಂದಿರುವ ಅಥವಾ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವಂಥ ಭಾರತೀಯರಿಂದನೇ ಆಯ್ಕೆಯಾಗಿರುವಂಥ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ತಮ್ಮ ಹೇಳಿಕೆಯನ್ನು ನೀಡಿದರು.
ಇನ್ನು ಆಗಾ ಖಾನ್ ಅವರು ಅಲ್ಪಸಂಖ್ಯಾತರಾದಂಥ ಮುಸ್ಲಿಮರಿಗೆ, ಭಾರತೀಯ ಕ್ರಿಶ್ಚಿಯನ್ರಿಗೆ, ಆಂಗ್ಲೋ ಇಂಡಿಯನರಿಗೆ ಪ್ರತ್ಯೇಕ ಮತಕ್ಷೇತ್ರದ ಬೇಡಿಕೆಯನ್ನು ಆಗಾ ಖಾನ್ ಅವರಿಟ್ಟರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಚುನಾವಣಾ ಮತಕ್ಷೇತ್ರಗಳಿರಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟರು. ಇನ್ನು ಮೊಹಮ್ಮದ್ ಅಲಿ ಜಿನ್ನ ಪ್ರತ್ಯೇಕ ಪಾಕಿಸ್ತಾನವೇ ಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟ. ಇನ್ನು ದೇಶೀಯ ರಾಜರ ಪ್ರತಿನಿಧಿಗಳಾಗಿ ಯಾರು ಹೋಗಿದ್ರಲ್ಲ ಅವರು ಒಕ್ಕೂಟ ಸರ್ಕಾರಕ್ಕೆ ವಿರೋಧ ಮಾಡಿದರು. ಕಾರಣ ದೇಶೀಯ ರಾಜರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ ಅಂತೇಳಿ. ಹೀಗೆ ಮತೀಯ ಭಿನ್ನಾಭಿಪ್ರಾಯಗಳು ತಲೆದೋರಿ ಒಮ್ಮತದ ಅಭಿಪ್ರಾಯಕ್ಕೆ ಎರಡನೆಯ ದುಂಡು ಮೇಜಿನ ಸಮ್ಮೇಳನವೂ ಬರಲಿಕ್ಕಾಗಲಿಲ್ಲ. ಆದರೆ ಈ ಥರದ ಭಿನ್ನಾಭಿಪ್ರಾಯಗಳನ್ನು ನೋಡಿದಂಥ ಬ್ರಿಟಿಷರಿಗೆ ಮಾತ್ರ ತುಂಬ ತೃಪ್ತಿ ಆಯಿತು. ಕಾರಣ ಬ್ರಿಟಿಷರು ಭಾರತವನ್ನು ಒಡೆದೇ ಆಳಿದ್ರು. ಅದರಿಂದ ಭಾರತೀಯ ಪ್ರತಿನಿಧಿಗಳು ಪ್ರತಿಪಾದಿಸಿರುವ ಈ ಭಿನ್ನ ವಿಚಾರಗಳಿಂದ ಅವತ್ತು ಬ್ರಿಟನ್ನಿನ ಪ್ರಧಾನಿಯಾಗಿರುವಂಥ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಬ್ರಿಟಿಷ್ ಪ್ರಧಾನಿಯಾಗಿದ್ದ. ಈತ ಸರ್ವ ಪಕ್ಷಗಳಿಗೆ ಒಮ್ಮತವಾಗುವಂಥ ಮತೀಯ ಕೊಡುಗೆಯನ್ನು ನೀಡ್ತೀನಿ ಅಂತೇಳಿ, ಅಂದರೆ ಎಲ್ಲರೂ ಒಪ್ಪಿಕೊಳ್ತಾರೆ ಅಂತ ಹೇಳ್ದ. ಆದರೆ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳಿಲ್ಲ. ಆದರೆ ಈತ ಕೊಟ್ಟಿದ್ದು ಮಾತ್ರ ಮತದ ಆಧಾರದ ಮೇಲೆ, ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ಭಾರತವನ್ನು ವಿಭಜಿಸುವಂಥ ತೀರ್ಪನ್ನು ಅಥವಾ ಅಭಿಪ್ರಾಯವನ್ನು, ಶಿಫಾರಸುಗಳನ್ನು ಕೊಟ್ಟ. ಅದೇ ಯಾವುದು ಅಂತಾರೆ, ಹಿಂದೂ ಮುಸ್ಲಿಮರು ಮತ್ತು ದಲಿತರನ್ನು ಒಡೆದು ಆಳುವಂಥ ಬ್ರಿಟಿಷರ ಕುಟಿಲ ನೀತಿಯಿಂದ ಅವರು ಕೊಟ್ಟಿರುವಂಥ ತೀರ್ಪನ್ನು ಗಾಂಧೀಜಿಯವರು ಬೇಸತ್ತು ಇದನ್ನು ತಿರಸ್ಕಾರ ಮಾಡಿ ಭಾರತಕ್ಕೆ ಬರಗೈಲೆ ಬಂದರು. ಆದರೆ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 28ಕ್ಕೆ ಗಾಂಧೀಜಿಯವರು ಭಾರತಕ್ಕೆ ಬಂದಾಗ ಅವರ ವಿರುದ್ಧ ಕಲ್ಲುಗಳನ್ನು ತೂರಲಾಯಿತು. ಆದರೆ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಬೇಡಿ ಅದನ್ನು ಮತೀಯ ತೀರ್ಪಿನಲ್ಲಿ ಪಡೆದಿದ್ದರಿಂದ ಅವರಿಗೆ ಅಭೂತಪೂರ್ವ ಸ್ವಾಗತ ದೊರೆತದ್ದನ್ನು ನಾವು ನೋಡ್ತೀವಿ. ಇನ್ನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಕೋಮುವಾರು ತೀರ್ಪನ್ನು ಪ್ರಕಟಿಸಿದ. ಯಾವಾಗ ಅಂದರೆ 1932 ಆಗಸ್ಟ್ 16ರಂದು ಬ್ರಿಟಿಷ್ ಪ್ರಧಾನಿಯಾಗಿರುವಂಥ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಕೋಮುವಾದದ ಅಥವಾ ಧರ್ಮದ ಆಧಾರದ ಮೇಲೆ ಮತ್ತು ಜಾತಿಯ ಆಧಾರದ ಮೇಲೆ ತನ್ನ ವಿಚಾರಗಳನ್ನು ಒಳಗೊಂಡಿರುವ ಅಥವಾ ತನ್ನ ಶಿಫಾರಸುಗಳನ್ನು ಪ್ರಕಟ ಮಾಡಿದ. ಅದನ್ನು ನಿಮ್ನ ವರ್ಗಗಳಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೊಡುವ ಮತೀಯ ತೀರ್ಪು ಅಂತೇಳಿ ಕೂಡ ನಾವು ಕರೀಲಾಯಿತು. ನೋಡಿ, ಅದರ ಪ್ರಕಾರ ಪ್ರಾಂತ್ಯಗಳ ಶಾಸನ ಸಭೆಗಳಿಗೆ ದಲಿತರಿಗೆ, ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಐರೋಪ್ಯರಿಗೆ, ಆಂಗ್ಲೋ ಇಂಡಿಯನರಿಗೆ, ಇನ್ನು ಮುಂದುವರೆದು ಸಿಖ್ಖರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕಲ್ಪಿಸಿಕೊಟ್ಟಿದ್ದು ಈ ಕಾಯ್ದೆ. ಇನ್ನು ದಲಿತರಿಗೆ ಸಾಮಾನ್ಯ ಕ್ಷೇತ್ರ ಮತ್ತು ಮೀಸಲು ಕ್ಷೇತ್ರ ಎರಡರಲ್ಲೂ ಕೂಡ ಮತ ಚಲಾಯಿಸುವಂಥ ಸೌಲಭ್ಯ ದೊರೆಯಿತು. ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ತೋರಿದಂಥ ಈ ರೀತಿಯ ವಿನಾಯಿತಿ ಇದೆಯಲ್ಲ, ಇದನ್ನು ಉಳಿದಂಥ ಹಿಂದೂ ಧರ್ಮದ ಅಲ್ಪಸಂಖ್ಯಾತರಿಗೆ ತೋರಿಸಲಿಲ್ಲ ಅಥವಾ ಅವಕಾಶ ಮಾಡಿಕೊಡಲಿಲ್ಲ. ಈ ಮತೀಯ ಕೊಡುಗೆ ದಲಿತರನ್ನು ಹಿಂದೂಗಳಿಂದ ಸಂಪೂರ್ಣ ದೂರ ಇಡಲಿಕ್ಕೆ ಪ್ರಯತ್ನ ಪಟ್ಟಿತು. ಇನ್ನು ಪ್ರತ್ಯೇಕ ಪಾಕಿಸ್ತಾನದ ಬೀಜ ಈ ಮತೀಯ ತೀರ್ಪಿನ ಮೂಲಕ ಇನ್ನೂ ಹೆಚ್ಚಾಯಿತು. ಒಟ್ಟಾರೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಕೊಟ್ಟಿರುವಂಥ ಮತೀಯ ತೀರ್ಪಿನೊಳಗಡೆ ಅದುವರೆಗೂ ಐರೋಪ್ಯರಿಗೆ 0.1% ಇದ್ದಂಥ ಪ್ರಾತಿನಿಧ್ಯ 1919 ಕಾಯ್ದೆಯ ಪ್ರಕಾರ ಈ ಮತೀಯ ತೀರ್ಪಿನೊಳಗಡೆ ಐರೋಪ್ಯರಿಗೆ 10% ಪ್ರಾತಿನಿಧ್ಯವನ್ನು ಕೊಟ್ಟು ಭಾರತೀಯರನ್ನು ವಂಚಿಸಿರೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಅತಿ ಪ್ರಮುಖವಾಗಿರುವ ಇನ್ನೊಂದು ಮುಖ್ಯ ಅಂಶ ಯಾವುದು ಅಂದರೆ ಪೂನಾ ಒಪ್ಪಂದ ಅಂತೇಳಿ ಕರಿತೀವಿ. ಇದು 1932 ಸೆಪ್ಟೆಂಬರ್ 24ರಂದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯ ಪೂನಾ ಒಪ್ಪಂದ ಆಗುತ್ತೆ. ಆಗಲೇ ಹೇಳಿದಂಗೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಕೊಟ್ಟಿರುವಂಥ ತೀರ್ಪಿನೊಳಗಡೆ, ಮತೀಯ ತೀರ್ಪಿನೊಳಗಡೆ ಹಿಂದೂ ಧರ್ಮದಿಂದ ಅಸ್ಪೃಶ್ಯರನ್ನು ಸಂಪೂರ್ಣ ಹೊರಗಿಡುವಂಥ ಅಥವಾ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡೋದ್ರ ಮೂಲಕ ಹಿಂದೂ ಮತ್ತು ಅಸ್ಪೃಶ್ಯರು ಬೇರೆ ಅನ್ನುವಂಥದ್ದು, ಹರಿಜನರು ಬೇರೆ ಅನ್ನುವಂಥದ್ದನ್ನು ಬ್ರಿಟಿಷರು ಮಾಡಿರೋದ್ರ ಮೂಲಕ ಈ ಶಿಫಾರಸುಗಳನ್ನು ಗಾಂಧೀಜಿಯವರು ವಿರೋಧ ಮಾಡ್ತಾರೆ. ನೋಡಿ, ಹರಿಜನರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಪ್ರಾಂತ್ಯ ವಿಧಾನಸಭೆಗಳಿಗೆ ಈ ಕಾಯ್ದೆಯ ಅಥವಾ ಈ ಮತೀಯ ತೀರ್ಪಿನ ಪ್ರಕಾರ ಕೊಡಲಾಯಿತು. ಇದರಿಂದ ದಲಿತರನ್ನು ಹಿಂದೂಗಳಿಂದ ಸಂಪೂರ್ಣ ದೂರ ಇಡುವಂಥ ಪ್ರಯತ್ನವನ್ನು ಬ್ರಿಟಿಷರು ಮಾಡಿದರು. ಗಾಂಧೀಜಿ ಬ್ರಿಟನ್ ಪ್ರಧಾನಿಗೆ ಪತ್ರ ಬರೀತಾರೆ. ಪತ್ರದಲ್ಲಿ ಅವರು ಏನು ಹೇಳ್ತಾರೆ ಅಂತಾರೆ, ಹರಿಜನರಿಗೆ ಹೆಚ್ಚಿನ ಹಕ್ಕುಗಳು ಸಿಕ್ಕಿದ್ದರಿಂದ ನನಗೇನೂ ತಕರಾರಿಲ್ಲ, ಆದರೆ ಕಾನೂನು ರೀತ್ಯ ಅವರನ್ನು ಹಿಂದೂಗಳಿಂದ ಬೇರ್ಪಡಿಸಿದಿರಲ್ಲ, ಇದು ತಪ್ಪು, ಇದಕ್ಕೆ ನನ್ನ ಅಸಮಾಧಾನ ಇದೆ ಅಂತೇಳಿ ಹೇಳ್ತಾರೆ. ನಿಮ್ಮ ಮತೀಯ ಪ್ರಾತಿನಿಧ್ಯತೆ ಇದೆಯಲ್ಲ, ಅಥವಾ ಮತದ ಆಧಾರದ ಮೇಲೆ ಭಾರತವನ್ನು ವಿಭಜನೆ ಮಾಡೋದು, ಜಾತಿಯ ಆಧಾರದ ಮೇಲೆ ಭಾರತವನ್ನು ವಿಭಜನೆ ಮಾಡೋದಿದೆಯಲ್ಲ, ನಿಮ್ಮ ಮತೀಯ ಪ್ರಾತಿನಿಧ್ಯತೆಯಿಂದ ಹರಿಜನರಿಗೆ ಕೊಟ್ಟ ಪ್ರತ್ಯೇಕ ಮತಕ್ಷೇತ್ರಗಳ ವಿರುದ್ಧ ನಾನು ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತೀನಿ, ಅದಕ್ಕಾಗಿ ಜೀವವನ್ನಾದರೂ ಬಿಡಲಿಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಘೋಷಣೆ ಮಾಡ್ತಾರೆ.
ಮೆಕ್ಡೊನಾಲ್ಡ್ ಮತೀಯ ತೀರ್ಪನ್ನು ಸಮರ್ಥಿಸಿಕೊಂಡ. ನಾನು ಕೊಟ್ಟಿರುವ ತೀರ್ಪು ಸರಿಯಾಗಿದೆ ಅಂತ ಹೇಳಿದಾಗ ಗಾಂಧೀಜಿಯವರು ಆವಾಗ ಪೂನಾದ ಯರವಾಡ ಜೈಲಿನೊಳಗಡೆ ಗಾಂಧೀಜಿಯವರನ್ನು ಬಂಧಿಸಿಡಲಾಗಿತ್ತು. ಅದರಿಂದ ಗಾಂಧೀಜಿಯವರು ಪೂನಾದ ಯರವಾಡ ಜೈಲಿನೊಳಗಡೆ ಸೆಪ್ಟೆಂಬರ್ 20, 1932ರಿಂದ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ. ತಮ್ಮ ಜನಾಂಗಕ್ಕೆ ಅಥವಾ ಹರಿಜನರಿಗೆ ನೀಡಿರುವಂಥ ವಿಶೇಷ ಸವಲತ್ತನ್ನು ಗಾಂಧೀಜಿಯವರು ಉಪವಾಸದಿಂದ ನಿರರ್ಥಕಗೊಳಿಸೋದನ್ನು ನೋಡಿ ಇದೊಂದು ಬೂಟಾಟಿಕೆ ಅಂತೇಳಿ ಗಾಂಧೀಜಿಯವರನ್ನು ಮೊದಲಿಸ್ತಾರೆ ಅಥವಾ ಗಾಂಧೀಜಿಯವರ ವಿರುದ್ಧ ಅಂಬೇಡ್ಕರ್ ಅವರು ಹೇಳ್ತಾರೆ. ಮುಂದುವರೆದು ಅಂಬೇಡ್ಕರ್ ತುಂಬ ಖೇದವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಶತಮಾನಗಳಿಂದ ತುಳಿತಕ್ಕೊಳಗಾಗಿ ಎಲ್ಲ ಸೌಲಭ್ಯಗಳನ್ನು ಕಳೆದುಕೊಂಡಂಥ ಹರಿಜನರಿಗೆ ಅಥವಾ ಅಸ್ಪೃಶ್ಯರಿಗೆ ಕೊಟ್ಟಿರುವ ಅಧಿಕಾರವನ್ನು ಅಥವಾ ಕೊಟ್ಟಿರುವ ಅವಕಾಶವನ್ನು ಗಾಂಧೀಜಿಯವರು ಉಪವಾಸದ ಮೂಲಕ ತಡಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೇಳಿ, ಅದರಿಂದ ಇದೊಂದು ತೋರಿಕೆಯ ರಾಜಕೀಯ ನಾಟಕ ಅಂತೇಳಿ ಗಾಂಧೀಜಿಯವರನ್ನು ಅಂಬೇಡ್ಕರ್ ಅವರು ಟೀಕೆ ಮಾಡ್ತಾರೆ. ಆದರೆ ದಿನೇ ದಿನೇ ಗಾಂಧೀಜಿಯವರ ಆರೋಗ್ಯ ಹದಗೆಡೋದನ್ನು ನೋಡಿ ಭಾರತದೊಳಗಡೆ ಗಾಂಧೀಜಿಯವರ ಸಾವು ಸಮೀಪಿಸ್ತಿದೆ ಅನ್ನುವಂಥ ಸುದ್ದಿ ಹರಡುತ್ತೆ. ಗಾಂಧೀಜಿಯವರು ಇನ್ನು ಬದುಕೋದಿಲ್ಲ ಅನ್ನುವಂಥ ವದಂತಿಯನ್ನು ಹಬ್ಬಿಸಲಾಗುತ್ತೆ, ಸುದ್ದಿಯನ್ನು ಹಬ್ಬಿಸಲಾಗುತ್ತೆ. ಮುಂದುವರೆದು ಗಾಂಧೀಜಿಯವರೇನಾದರೂ ಸತ್ತರೆ ಅಂಬೇಡ್ಕರ್ ಅವರೇ ಕಾರಣ, ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಬೆದರಿಕೆಗಳೂ ಬರ್ತವೆ. ಆದರೆ ಈ ಯಾವ ಬೆದರಿಕೆಗೂ ಕೂಡ ಅಂಬೇಡ್ಕರ್ ಅವರು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಆದರೂ ಕೂಡ ಅಂಬೇಡ್ಕರ್ ಅವರು ಕೊನೆಗೆ ತೇಜ್ ಬಹದ್ದೂರ್ ಸಪ್ರೋರ್ ಇರ್ಬೋದು, ಜೈಕರ್ ಇರ್ಬೋದು, ರಾಜೇಂದ್ರ ಪ್ರಸಾದ್, ಮುಖ್ಯವಾಗಿ ಮದನ ಮೋಹನ ಮಾಳವೀಯ, ಇವರೆಲ್ಲರ ಪ್ರಯತ್ನದಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮನವನ್ನು ಒಲಿಸಲಾಗುತ್ತೆ. ಮುಖ್ಯವಾಗಿ ಅಂಬೇಡ್ಕರ್ ಅವರನ್ನು ಒಪ್ಪಿಸಲಾಗುತ್ತೆ. ಒಲ್ಲದ ಮನಸ್ಸಿನಿಂದ ಒಪ್ಪಿದಂಥ ಅಂಬೇಡ್ಕರ್ ಅವರು ನೇರವಾಗಿ ಗಾಂಧೀಜಿಯವರಿಗೆ, ನೀವು ನನ್ನ ಜನಕ್ಕೆ ತೊಂದರೆಯನ್ನು ಕೊಡ್ತಿದ್ದೀರಿ, ನೇರವಾಗಿ ಹೇಳಬೇಕು ಅಂತಂದರೆ ನನ್ನ ಜನರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದ್ದೀರಿ ಅಂತೇಳಿ ಹೇಳ್ತಾರೆ. ಕೊನೆಗೆ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಮಧ್ಯ ಇಬ್ಬರ ಮನವನ್ನು ಒಲಿಸಿದಾದ ಮೇಲೆ ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಆಗಿದ್ದು ಯಾವಾಗ ಅಂದರೆ ಸೆಪ್ಟೆಂಬರ್ 24, 1932, ಇದೇ ಪ್ರಸಿದ್ಧವಾಗಿರುವಂಥ ಪೂನಾ ಒಪ್ಪಂದ. ಈ ಒಪ್ಪಂದದ ಮೂಲಕ ಹಿಂದೂ ಸಮಾಜದಲ್ಲಿರುವಂಥ ಅಸ್ಪೃಶ್ಯರನ್ನು ಒಂದು ಪ್ರತ್ಯೇಕವಾಗಿ ಗುಂಪಾಗಿರೋದನ್ನೇನೋ ತಡೆಗಟ್ಟಲಾಯಿತು. ಆದರೆ ಕೊಟ್ಟಿರುವ ಮತಕ್ಷೇತ್ರಗಳಲ್ಲಿ ಅಥವಾ ಮತೀಯ ತೀರ್ಪಿನ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರಗಳಿದ್ವಲ್ಲ, ಅವುಗಳನ್ನು ಈ ಮೂಲಕ ತಡೆಗಟ್ಟಲಾಯಿತು ಅನ್ನೋದನ್ನು ನೋಡ್ತೀವಿ. ಇನ್ನು ಈ ಪೂನಾ ಒಪ್ಪಂದದ ಪ್ರಮುಖ ಅಂಶಗಳು ಯಾವ್ಯಾವಾಗಿದ್ದವು ಅಂತಂದರೆ ನೋಡಿ, ಹರಿಜನರಿಗೆ ಕೊಟ್ಟಂಥ ಪ್ರತ್ಯೇಕ ಮೀಸಲು ಚುನಾವಣಾ ಕ್ಷೇತ್ರಗಳನ್ನು ರದ್ದುಪಡಿಸೋದು. ಮುಂದುವರೆದು ಪ್ರಾಂತ್ಯ ವಿಧಾನಸಭೆಗಳಿಗೆ ದಲಿತರಿಗೆ ನೀಡಿದಂಥ ಮೀಸಲು ಕ್ಷೇತ್ರಗಳ ಸಂಖ್ಯೆ ಆವಾಗ ಎಷ್ಟಿತ್ತು ಅಂದರೆ 71 ಇತ್ತು, ಅದನ್ನು 148ಕ್ಕೆ ಹೆಚ್ಚು ಮಾಡೋದು. ಈ ಮೀಸಲು ವ್ಯವಸ್ಥೆ 10 ವರ್ಷಗಳ ಕಾಲ ಇರಬೇಕು ಅಂತೇಳಿ ಅವತ್ತು ಒಪ್ಪಂದ ಆಯಿತು. ಆದರೆ 10 ವರ್ಷ ಅಂದರೆ ತೆಗೆದುಹಾಕಬೇಕು ಅಂತಲ್ಲ, ಅಲ್ಲಿಗೆ ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರೂ ಸಮಾನರಾಗಿರಬೇಕಾಗಿತ್ತು. ಆದರೆ ಇವತ್ತಿಗೂ ಅದು ಸಾಧ್ಯ ಆಗಿಲ್ಲ. ಅದರಿಂದ ಮೀಸಲು ವ್ಯವಸ್ಥೆ ಮುಂದುವರೆದಿದೆ. ಇನ್ನು ಪ್ರತಿ ಸ್ಥಾನಕ್ಕೆ 3 ಹರಿಜನರ ಹೆಸರುಗಳನ್ನು ಸೂಚಿಸಬೇಕು ಅಂತೇಳಿ ತೇಜ್ ಬಹದ್ದೂರ್ ಸಪ್ರು ಅವರು ಹೇಳಿದರೆ, ಗಾಂಧೀಜಿಯವರು ಬೇಕಾದರೆ 5 ಜನ ಸದಸ್ಯರ ಹೆಸರನ್ನು ಸೂಚಿಸಲಿ ಅಂತ ಹೇಳಿದರು. ಅಂಬೇಡ್ಕರ್ ಅವರು ಹೇಳಿದ್ದು ಪ್ರತಿಯೊಂದು ಕ್ಷೇತ್ರಕ್ಕೂ 2 ಜನ ಅಸ್ಪೃಶ್ಯರ ಹೆಸರನ್ನು ಸೂಚಿಸಿದರೆ ಸಾಕು ಅಂತೇಳಿ ಹೇಳಿದರು. ಇನ್ನು ಅಸ್ಪೃಶ್ಯರು ಮತದಾರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳೋದ್ರ ಮೂಲಕ ಜಂಟಿ ಮತದಾನಕ್ಕೆ ಮತ ಚಲಾಯಿಸೋದು ಅಂತೇಳಿ ಅವತ್ತು ಒಪ್ಪಂದ ಆಯಿತು. ಆ ಮೂಲಕ ಕೇಂದ್ರ ಶಾಸನ ಸಭೆಯಲ್ಲಿ ದಲಿತರಿಗೆ 18 ಸ್ಥಾನಗಳನ್ನು ಮೀಸಲಿಡೋದು ಅಂತೇಳಿ ಒಪ್ಪಂದ ಆಯಿತು. ಇನ್ನು ಶಿಕ್ಷಣ, ಸ್ಥಳೀಯ ಸಂಸ್ಥೆಗಳು ಮತ್ತು ಸರ್ಕಾರಿ ನೌಕರಿಯಲ್ಲಿ ದಲಿತರಿಗೆ ವಿಶೇಷ ಪ್ರಾತಿನಿಧ್ಯ ಅಂದರೆ ಮೀಸಲಾತಿಯನ್ನು ಕೊಡೋದು ಅಂತೇಳಿ ಒಪ್ಪಂದ ಆಯಿತು. ದಲಿತರ ಶಿಕ್ಷಣಕ್ಕಾಗಿ ಹಣಕಾಸಿನ ನೆರವನ್ನು ಕೊಡಲಿಕ್ಕೆ ಅಥವಾ ಹಣಕಾಸಿನ ನೆರವನ್ನು ಮಾಡಲಿಕ್ಕೆ ಒಪ್ಪಂದ ಆಯಿತು. ಆ ಮೂಲಕ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಿ ಇಬ್ಬರು ಮಹಾನ್ ನಾಯಕರು ಸೇರಿ ಅವತ್ತು ದಲಿತರು ಹಿಂದೂಗಳಿಂದ ಪ್ರತ್ಯೇಕವಾಗೋದನ್ನು ತಡೆಗಟ್ಟಿರೋದನ್ನು ನಾವು ನೋಡ್ತೀವಿ. ಮುಂದುವರೆದು ಗಾಂಧೀಜಿಯವರು ದಲಿತರ ಉದ್ಧಾರಕ್ಕಾಗಿ ಹರಿಜನ ಸೇವಕ ಸಂಘವನ್ನು ಸ್ಥಾಪಿಸಿದರು. ಹರಿಜನರೊಂದಿಗೆ ಬೆರೆತರು. ಹರಿಜನ ಅನ್ನುವಂಥ ಪತ್ರಿಕೆಯನ್ನು ಹೊರಡಿಸಿದರು. ಹರಿಜನರಿಗಾಗಿ, ಅಸ್ಪೃಶ್ಯರಿಗಾಗಿ, ತುಳಿತಕ್ಕೊಳಗಾದವರಿಗಾಗಿ, ದಮನಿತರಿಗಾಗಿ ಧರ್ಮಶಾಲೆಗಳಿಗೆ, ಸಾರ್ವಜನಿಕ ಬಾವಿಗಳಿಗೆ, ದೇವಾಲಯಗಳ ಪ್ರವೇಶಗಳಿಗೆ ಎಲ್ಲರಿಗೂ ಪ್ರವೇಶವನ್ನು ಒದಗಿಸಿಕೊಡಲಿಕ್ಕೆ, ಮುಖ್ಯವಾಗಿ ಶತಮಾನಗಳಿಂದ ಹೊರಗಿಟ್ಟಂಥ ಅಸ್ಪೃಶ್ಯರಿಗೆ ಪ್ರವೇಶ ಒದಗಿಸಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅದರ ಜೊತೆಗೆ ಅಖಿಲ ಭಾರತ ಅಸ್ಪೃಶ್ಯತಾ ನಿರ್ಮೂಲನಾ ಲೀಗನ್ನು ಸ್ಥಾಪಿಸಿ ಅದಕ್ಕೆ ನಿಧಿಯನ್ನು ಸಂಗ್ರಹಿಸಲಿಕ್ಕೆ
ಪ್ರಯತ್ನಪಟ್ಟರು. 1934 ವಾರ್ಧಾದೊಳಗಡೆ ಸೇವಾಗ್ರಾಮ ಅನ್ನುವಂಥ ಒಂದು ಹೊಸ ಆಶ್ರಮವನ್ನು ಸ್ಥಾಪಿಸಿರೋದನ್ನು ನಾವು ನೋಡ್ತೀವಿ. ಇನ್ನು ಇದೆಲ್ಲ ನಡೆದಾದ ಮೇಲೆ 3ನೇ ದುಂಡು ಮೇಜಿನ ಸಮ್ಮೇಳನ 1937 ನಡೆಯುತ್ತೆ. 1932 ನವೆಂಬರ್ 17ರಿಂದ ಡಿಸೆಂಬರ್ 24, 1932 3ನೇ ದುಂಡು ಮೇಜಿನ ಸಮ್ಮೇಳನ ನಡೆಯಿತು. ಕಾಂಗ್ರೆಸ್ ಮತ್ತು ಇಂಗ್ಲೆಂಡಿನೊಳಗಡೆ ಅವತ್ತು ವಿರೋಧ ಪಕ್ಷವಾಗಿರುವಂಥ ಲೇಬರ್ ಪಕ್ಷ ಇವೆರಡೂ ಭಾಗವಹಿಸಲಿಲ್ಲ. ಬ್ರಿಟನ್ ಸರ್ಕಾರ ಭಾರತದ ಸಂವಿಧಾನದ ಅಥವಾ ರೂಪುರೇಷೆಗಳನ್ನು ಒಳಗೊಂಡಿರುವಂಥ ಶ್ವೇತಪತ್ರವನ್ನು ಸಿದ್ಧಪಡಿಸಿ ಪಾರ್ಲಿಮೆಂಟಿನ ಮುಂದೆ ಇಟ್ಟು, ಸಂಸತ್ತಿನ ಮುಂದೆ ಇಟ್ಟು ಶ್ವೇತಪತ್ರವನ್ನು ಚರ್ಚಿಸಲಿಕ್ಕೆ ಮೇಲ್ಮನೆ ಮತ್ತು ಕೆಳಮನೆ, ಅಲ್ಲಿರುವಂಥ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಸಭೆಯ 15 ಸದಸ್ಯರನ್ನು ಒಳಗೊಂಡಿರುವಂಥ ಜಂಟಿ ಸದನ ಸಮಿತಿಯನ್ನು, ಚುನಾಯಿತ ಸಮಿತಿಯನ್ನು ನೇಮಕ ಮಾಡಲಾಯಿತು. ಆ ಸಮಿತಿ ಕೊಟ್ಟಂಥ ಶಿಫಾರಸ್ಸಿನ ಆಧಾರದ ಮೇಲೆ ಆ ಶ್ವೇತಪತ್ರಕ್ಕೆ, ಶಿಫಾರಸುಗಳ ಪತ್ರಕ್ಕೆ ಬ್ರಿಟನ್ನಿನ ಪಾರ್ಲಿಮೆಂಟ್ ಅಂಗೀಕಾರ ಕೊಟ್ಟಾದ ಮೇಲೆ 1935 ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1935 ಆಗಿ ಜಾರಿಗೆ ಬಂತು. 1935 ಆಗಸ್ಟ್ 15ಕ್ಕೆ ಈ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆಯ ಮುಖ್ಯಾಂಶಗಳೇನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಒಟ್ಟಾರೆಯಾಗಿ 1935 ಕಾಯ್ದೆ ಜಾರಿಗೆ ಬರೋಕ್ಕಿಂತ ಮುಂಚೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಆಗಿರುವಂಥ ಪ್ರಮುಖ ಅಂಶಗಳು, ಅವುಗಳು 1935 ಕಾಯ್ದೆಯ ಮೇಲೆ ಯಾವ ಥರದ ಪರಿಣಾಮಗಳನ್ನು ಬೀರಿದುವು, ಎಲ್ಲ ಅಂಶಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದ್ದು, ಈ ಎಲ್ಲ ಅಂಶಗಳನ್ನೂ ಕೂಡ ತಮ್ಮ ಪರೀಕ್ಷಾ ದೃಷ್ಟಿಯಿಂದ, ತಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾಗಿರೋದರಿಂದ ಅವುಗಳನ್ನು ಗರಿಷ್ಠ ಮಟ್ಟದಲ್ಲಿ ತಾವು ಬಳಸ್ಕೊಳ್ತೀರಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋ ಮತ್ತೊಮ್ಮೆ ಹೇಳ್ತಾ, ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ 1935 ಕಾಯ್ದೆಯನ್ನು ತಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ವಂದನೆಗಳು.